ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ SIR ದೇಶವ್ಯಾಪಿ SIR ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಇವತ್ತು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರನ್ನ ಯಾವ ರೀತಿಯಲ್ಲಿ ಹೊರಗಡೆ ಹಾಕಲಾಗ್ತಿದೆ ಅಥವಾ ವೋಟರ್ ಐಡಿಗಳನ್ನ ಯಾವ ರೀತಿಯಲ್ಲಿ ಮರು ತೀರ್ಮಾನವನ್ನ ಮಾಡಲಾಗ್ತಿದೆ, ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ವಿಚಾರದ ಕುರಿತಾಗಿ ಇದೀಗ ಕುಮಾರಸ್ವಾಮಿ ಅವರು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಸಿಎಂ ತಮ್ಮ ಮನೆಯಿಂದಲೇ SIR ಅಕ್ರಮವನ್ನ ಆರಂಭಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ. ಕಾಂಗ್ರೆಸ್ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ ಅಂತ HDK ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಇಲ್ಲಿಗೆ ಬಂದು ನೋಡ್ಲಿ, ಇಲ್ಲಿರುವವರು ಬಂಡವಾಳ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಒಂದು ವಿಡಿಯೋವನ್ನು ಕೂಡ ಅವರು ರಿಲೀಸ್ ಮಾಡಿದ್ರು ನೋಡಿ. ಆ ವಿಡಿಯೋ ಅವರು ತೋರಿಸ್ತಾ ಇದ್ದಾರೆ ತಮ್ಮ ಪ್ಯಾಡ್ ಅಲ್ಲಿ. ಆ ವಿಡಿಯೋ ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಂತ ಕೇಳಿದ್ರೆ, ಈ SIR ಏನಿದೆ ಮನೆ ಮನೆಗಳಿಗೆ ಹೋಗಿ ಆ ವೋಟರ್ ಐಡಿಗಳನ್ನ ಮರುಪರಿಶೀಲನೆಯನ್ನ ಮಾಡಬೇಕು. ಆದ್ರೆ ಅವ್ರು ಅದನ್ನ ಮಾಡ್ತಾ ಇಲ್ಲ. ಅದರ ಬದಲಿಗೆ ಎಲ್ಲರನ್ನ ಕರ್ಕೊಂಡು ಬಂದು ಯಾವುದೋ ಒಂದು ಹಾಲ್ ಅಲ್ಲೋ ಮಸ್ಜಿದ್ ಅಲ್ಲೋ ಹಾಕೊಂಡು ಇವರು SIR ಮಾಡೋದಂತೆ. ಇದು ಯಾವ ಸೀಮೆಯ SIR ರೀ? ಇದು ಯಾವ ಸೀಮೆಯ SIR? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿದ್ರೆ ಅದಕ್ಕೆ ಗಮನಾರ್ಹವಾಗಿ ಅದಕ್ಕೆ ಸ್ಪೆಷಲ್ ಅಂತ ಹೆಸರಿಟ್ಟಿರೋದೇ ಅದಕ್ಕೆ. ಮತ್ತೊಮ್ಮೆ ಮರುಪರಿಶೀಲನೆಯನ್ನ ಮಾಡಬೇಕು ವೋಟರ್ ಐಡಿಗಳನ್ನ. ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲ ಅವಿತು ಕೂತ್ಕೊಂಡಿದ್ರೆ ಅಥವಾ ವೋಟ್ ಹಾಕೋಕೆ ಯಾವುದೇ ಯೋಗ್ಯತೆ ಇಲ್ಲದಿದ್ರು ಕೂಡ ಬಂದಿದ್ರೆ ಅದನ್ನ ಮರುಪರಿಶೀಲನೆಯನ್ನ ಮಾಡಿ, ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಅವರಿಗೆ ವೋಟರ್ ಐಡಿಗಳಿವೆಯಾ ಅವೆಲ್ಲವನ್ನ ಪರಿಶೀಲನೆಯನ್ನ ಮಾಡುವಂತಹ ಸ್ಪೆಷಲ್ ಫೋರ್ಸ್ ಇದು SIR. ಇದು ವೆಸ್ಟ್ ಬೆಂಗಾಲ್ ಆಗಿರಲಿ ಅಥವಾ ಕೋಲ್ಕತ್ತಾ ಅಥವಾ UPL ಆಗಿರಲಿ MPL ಆಗಿರಲಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಾರ್ಯನಿರ್ವಹಿಸಿದೆ, ಬಹಳ ಸೊಗಸಾಗಿಯೇ ಮಾಡಿದೆ. ಆದ್ರೆ ಕರ್ನಾಟಕಕ್ಕೆ ಬಂದಾಗ ಮಾತ್ರ ನೋಡಿ ಈ ತರ ಅದೇನು ಮನೇನ ಛತ್ರನ ಯಾವುದೋ ಒಂದು ಹಾಲಲ್ಲಿ ಎಲ್ಲರನ್ನ ಹಾಕೊಂಡ್ಬಿಟ್ಟು ಇವರು ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡಿಬಿಟ್ಟು SIR ಅಂತ. ಇದು ಯಾವ ಸೀಮೆಯ SIR ಅಂತ ಹೇಳಿ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಅವರೇನೋ ಮಾತಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಯಾವ ಒಂದು ಕಳ್ಳ ಮತದಾರರಿದ್ದಾರೆ ಅವರನ್ನ ಇವತ್ತು ನಿರ್ದಾಕ್ಷಿಣ್ಯವಾಗಿ ಆ ಮತದ ಒಂದು ಕಳ್ಳ ಮತದಾನ ಮಾಡತಕ್ಕಂಥದ್ದಕ್ಕೆ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯಿಂದ ಅವರನ್ನ ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರು ಇವತ್ತು ಯಾವ ರೀತಿಯಲ್ಲಿ ಹಲವಾರು ರಾಜ್ಯದಲ್ಲಿ ಕಠಿಣವಾದಂತ ಕ್ರಮ ತೆಗೆದುಕೊಂಡಿದ್ದೀರಿ, ಆ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಈ BLOಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಲ್ಟ್ರಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವ್ರು ಬಹಳ ಜನ ಇದ್ದಾರೆ. ಅಲ್ಲಿ ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8,000 ರಿಂದ 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನು ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಇಲ್ಲಿ ರಾಮನಗರದಿಂದ ನಮ್ಮನ್ನ ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮತ್ತೇನು ಹೇಳ್ತಾರೆ, ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ, ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸಕ್ಕಾಗಲ್ಲ ಅವರು. ಮುಂದೆ ದಿನಗಳ ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮ್ಗೆ ಏನಾದರೂ ನೈತಿಕತೆ ಇದ್ರೆ ಅಲ್ಪ ಸ್ವಲ್ಪ. ಸೊ ರಾಮನಗರದಲ್ಲಿ ಆಗಿರುವಂತಹ ಈ SIR ಇನ್ಸಿಡೆಂಟ್ಸ್ ಬಗ್ಗೆ ಯಾವ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಿದ್ದಾರೋ ಅದೇ ರೀತಿಯಲ್ಲಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ, ದೂರು ಸಲ್ಲಿಕೆಯನ್ನು ಕೂಡ ಮಾಡಿದ್ದಾರೆ. ರಾಮನಗರ SIR ಪ್ರಕ್ರಿಯೆಯಲ್ಲಿ ಲೋಪ ಆರೋಪದ ವಿಚಾರದ ಕುರಿತಾಗಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೂರು ಸಲ್ಲಿಕೆಯನ್ನು ಮಾಡಲಾಗಿದೆ ಅಂತೆ. ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಿ JDS ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಎಲ್ಲಿ? ರಾಮನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರಿಗೆ ನಿಖಿಲ್ ನೇತೃತ್ವದಲ್ಲಿ ರಾಮನಗರದಲ್ಲಿ ಪ್ರತಿಭಟನೆ ಆಗಿದೆ. ಆಯೋಗದ ನಿಯಮ ಮೀರಿ SIR ನಡೆಸಲಾಗ್ತಾ ಇದೆ ಅಂತ ದೂರನ್ನು ನೀಡಲಾಗಿದೆ. ಕೂಡಲೇ ರಾಮನಗರ SIR ಪ್ರಕ್ರಿಯೆಯನ್ನ ಸ್ಥಗಿತಕ್ಕೆ ಒತ್ತಾಯವನ್ನ ಮಾಡಿದ್ದಾರಂತೆ ನಿಖಿಲ್ ಕುಮಾರಸ್ವಾಮಿ ಅಂಡ್ ಟೀಮ್.
ಸರ್ಕಾರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರಂತೆ. ನೋಡಿ, ಮಾತಾಡ್ತಾ ಇದ್ದಾರೆ. ಏನೇನು ಮಾತಾಡಿದ್ದಾರೆ ನೋಡ್ತೀನಿ. ಮೂರು ವಾರ್ಡ್ಗಳಲ್ಲಿ ರಹೀಂ ನಗರ, ಯಾರಾಬ್ ನಗರ, ಮೆಹಬೂಬ್ ನಗರ, ಈ ಮೂರು ವಾರ್ಡಿನ ಬೂತ್ಗಳಲ್ಲಿ ಯಾವ ರೀತಿ ಇವತ್ತು SIR ನಡಿಬೇಕಾಗಿತ್ತು ರಾಜ್ಯದಲ್ಲಿ, ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಯಾವುದೋ ಒಂದು ಮದುವೆ ಮನೆಯಲ್ಲಿ ಕೂತ್ಕೊಂಡು ಫಾರಂಗಳನ್ನ ಹಂಚಿಕೆ ಮಾಡಿದಂತದ್ದನ್ನ ನೋಡಿದ್ದೀರಿ. ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ನೀವು ಕೂಡ ಪ್ರಸಾರ ಮಾಡಿದ್ದೀರಿ. ಇದಕ್ಕೆ JDS ನ ನಮ್ಮ PLA2ಗಳು ಧೈರ್ಯ ಮಾಡಿ ಅಂತ ವಾರ್ಡ್ಗಳಲ್ಲಿ ನುಗ್ಗಿ ಇವತ್ತು ಆ ವಿಡಿಯೋನ ಮಾಡ್ಕೊಂಡ್ ಬಂದಿದ್ದಾರೆ. ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಿತ್ರರು PLA2ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ನಾನು ಇಲ್ಲಿ ಹೇಳ್ತಕ್ಕಂಥದ್ದು, ಒಬ್ಬ DC ಆದವರು ನನಗೆ 2-3 ಸಲ ಫೋನ್ ನಲ್ಲಿ ಮಾತಾಡ್ತಾರೆ. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು DC ಅವರಿಗೆ ಇದರ ವಿಡಿಯೋನ ಕಳಿಸ್ತೇನೆ. ಅವರು ನನ್ನನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಯಾವ ರೀತಿ ಕನ್ವಿನ್ಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, VFCಗಳು ಅಂತ ಮಾಡಿದೀವಿ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು 2800 VFCಗಳು, ಅದು ನನಗೂ ಗೊತ್ತಿದೆ, ಅರಿವಿದೆ. ಆ VFCಗಳಲ್ಲಿ ಇವತ್ತು ಈ ಫಾರ್ಮ್ಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದಕ್ಕೆ ಕಾನೂನಿನ ಅಡಿಯಲ್ಲಿ ಅಂಡರ್ SIR ನಾರ್ಮ್ಸ್ ಅವಕಾಶ ಇದೆ ಅಂತಕ್ಕಂಥದ್ದನ್ನ ನನಗೆ ಸುಳ್ಳು ಮಾಹಿತಿ ಕೊಡ್ತಾರೆ. ಮತ್ತೆ ನಾನು ಆ ಒಂದು ರೂಲ್ ಬುಕ್ ಅನ್ನ, SIR ರೂಲ್ ಬುಕ್ ಅನ್ನ ತೆಗೆದು ನೋಡಿದಾಗ ಮತ್ತೆ ಅದರಲ್ಲಿ ಇದ್ದಂಥದ್ದು ವಿಚಾರ ಬಹಳ ಸ್ಪಷ್ಟ ಇಷ್ಟೇ. ಇವತ್ತು ಯಾವುದೇ ಫಾರ್ಮ್ಗಳಿರ್ಬೋದು, ಫಾರ್ಮ್ಗಳು 16 ಫಾರ್ಮ್ಗಳು ಕೊಡೋದಿಲ್ಲ, ಒಂದೊಂದೇ ಫಾರ್ಮ್ಗಳು BLOಗಳ ಕೈಯಲ್ಲಿ ಕೊಡ್ತಾರೆ. ಉದಾಹರಣೆಗೆ ಒಂದೊಂದು BLO 300 ಮನೆಗೋ 250 ಮನೆಗೋ ಹೋಗ್ಬೇಕು ಅಷ್ಟೇ, ನಾಟ್ ಮೋರ್ ದೆನ್ ದಟ್. ಆಮೇಲೆ 50ಕ್ಕಿಂತ ಹೆಚ್ಚು ಮನೆಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶನೂ ಇಲ್ಲ ಒಂದು ದಿನದಲ್ಲಿ BLOಗಳಿಗೆ. BLOಗಳು ಹೋಗಬೇಕಾದ್ರೆ 3 ಪಕ್ಷದ PLA2ಗಳು ಜೊತೆಲಿ ಇರಬೇಕು. ಆಮೇಲೆ ಅಲ್ಲಿ ಫಾರ್ಮ್ಗಳು ಹೋಗಿ ಕೊಟ್ಟಂತ ಸಂದರ್ಭದಲ್ಲಿ ಫಾರ್ಮ್ಗಳು ತಗೊಳ್ತಕ್ಕಂಥದ್ದಕ್ಕೆ ಏನಾದ್ರೂ ಅಲ್ಲಿ ಮತದಾರರು ಇಲ್ಲೇ ಹೋದಂತ ಸಂದರ್ಭದಲ್ಲಿ 3 ಸಲ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. 4ನೇ ಬಾರಿ ರೆಡ್ ಫ್ಲಾಗ್ ನ ಹಾಕ್ತೀರಾ, ಫಾರ್ಮ್ ನ ಅಲ್ಲಿ ಇಟ್ಟು ಬರ್ತೀರಾ. ಕೊನೆಗೂ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂದ್ರೆ ಅವ್ರನ್ನ ವೋಟರ್ ಲಿಸ್ಟ್ ಇಂದ ಹೊರಗಡೆ ಇಡ್ತೀರಾ. ಇದು ಇರ್ತಕ್ಕಂಥ ವಿಚಾರ. ಇಲ್ಲೇನಾಗಿದೆ, VFC ಅಂತಕ್ಕಂಥದ್ದಕ್ಕೆ ಉಪಯೋಗ ಯಾಕಾಗುತ್ತೆ? VFC ಬಂದು ಯಾರ್ಯಾರಿಗೆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡದೇ ಇರ್ತಕ್ಕಂಥವ್ರು ಇರ್ತಾರೆ, ಯಾರಿಗೆ ವಿದ್ಯೆ ಇರೋದಿಲ್ಲ, ಯಾರಿಗೆ ಬರವಣಿಗೆ ಬರುವುದಿಲ್ಲ, ಅವರು PLA2ಗಳು 3 ಪಕ್ಷದ PLA2ಗಳ ಜೊತೆ BLOಗಳ ಜೊತೆ ಕೂತು VFC ಒಳಗಡೆ ಕೂತು ಈ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ದಿಸ್ ಇಸ್ ದ ಸಿಂಪಲ್ ಪ್ರೊಸೀಜರ್ ವಿಚ್ ದ ಹೋಲ್ ವರ್ಲ್ಡ್ ಹಸ್ ಅಂಡರ್ಸ್ಟುಡ್. ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಪಕ್ಷದ SIR ನ ಕಾರ್ಯಗಾರ ಮಾಡಿದಂತವನು ಇಲ್ಲಿ ನಿಂತಿದ್ದೀನಿ. ನನಗೆ ಯಾಮರ್ಸಕ್ ಆಗಲ್ಲ DC ಅವರು. ಇದನ್ನೇ ನಾನು DC ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಾಳೆ ಯಾರೋ ಪಾಪ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಕ್ಕಂಥವ್ರು, ಮಾಹಿತಿ ತಗೊಳ್ತಾ ಇರ್ತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವೇನಾದ್ರೂ ಈಗ ಹೇಳಿದಂತ ಸಂದರ್ಭದಲ್ಲಿ ಅವ್ರು ಏನನ್ಬೇಕು DCಗೆ? ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.